ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ರುಚಿಯಾಗಿರುವಂಥ ಒಂದು ಚಿಕನ್ ಗೀ ರೋಸ್ಟ್ ಮಾಡುವ. ಮೊದಲಿಗೆ ನಾನು ಅದಕ್ಕೆ 3/4 kg ಚಿಕನ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಈಗ 1 ಕಪ್ಪಷ್ಟು ಮೊಸರನ್ನು ಹಾಕುವ, 1 ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಸೈಡ್ಗೆ ಇಟ್ಟು ಬಿಡುವ. ಈಗ ಇನ್ನೊಂದು ಬೌಲ್ನಲ್ಲಿ ಸ್ವಲ್ಪ ಬಿಸಿ ನೀರು ತಗೊಂಡು ಅದಕ್ಕೆ ಕೆಂಪು ಮೆಣಸನ್ನು ಹಾಕಿ ನೆನೆಸಿಡಬೇಕು. ಇದೊಂದು 10 ನಿಮಿಷ ನೆನೆಸಿಟ್ರೆ ಸಾಕು. ಈಗ ಮಸಾಲೆ ರುಬ್ಬಲಿಕ್ಕೆ 4 ಚಮಚ ಕೊತ್ತಂಬರಿ, 1/4 ಚಮಚ ಜೀರಿಗೆ, 4 ಕಾಳು ಮೆಣಸು, ಸ್ವಲ್ಪ ಮೆಂತೆ, ಮತ್ತೊಂದು ಸಣ್ಣ ತುಂಡು ಚಕ್ಕೆ ಮತ್ತು 1 ಲವಂಗ, ಸ್ವಲ್ಪ ಸೋಂಪು. ಇದನ್ನೆಲ್ಲ ಈಗ ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಒಳ್ಳೆ ಬಿಸಿ ಆಗಬೇಕು. ನಂತರ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳುವ. ಈಗ ನೆನೆಸಿಟ್ಟ ಮೆಣಸನ್ನು ಸಹ ಹಾಕಿಕೊಳ್ಳುವ. 4 ಎಸಳು ಬೆಳ್ಳುಳ್ಳಿ, 1 ಸಣ್ಣ ತುಂಡು ಬೆಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳುವ. ಈಗ ಒಂದು ಪ್ಯಾನ್ ತೆಗೆದುಕೊಂಡು ಅದಕ್ಕೆ 4 ಚಮಚದಷ್ಟು ತುಪ್ಪ ಹಾಕಿಕೊಳ್ಳುವ. ತುಪ್ಪ ಇದಕ್ಕೆ ಮೇನ್ ಬೇಕಾದದ್ದು. ತುಪ್ಪ ಬಿಸಿಯಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಳ್ಳುವ. ಅದು ಫ್ರೈ ಆದಮೇಲೆ ಒಂದು ಸಣ್ಣ ನೀರುಳ್ಳಿಯನ್ನು ಕೊಚ್ಚಿ ಹಾಕಿಕೊಳ್ಳುವ. ಒಳ್ಳೆ ಫ್ರೈ ಆಗಬೇಕು. ಈಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಇದೆಲ್ಲ ಒಂದು ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿರುವ ಚಿಕನನ್ನು ಹಾಕಿಕೊಳ್ಳುವ. ಚಿಕನ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಒಳ್ಳೆ ಕುದಿ ಬರ್ತಾ ಉಂಟು, ತುಪ್ಪದ ಪರಿಮಳ ಬರ್ತಾ ಉಂಟು. ಈಗ ಚಿಕನ್ ಬೆಂದಿದೆ. ಈಗ ಅದಕ್ಕೆ ಆಗ ರುಬ್ಬಿಟ್ಟಿರುವ ಮಸಾಲೆಯನ್ನು ಹಾಕುವ. ನೀರು ಸೇರಿಸಬೇಡಿ, ನೀರು ಹಾಕಿದರೆ ಆ ತುಪ್ಪದ ಪರಿಮಳ ಬರುವುದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಲಿಂಬೆ ಹಣ್ಣನ್ನು ಹಿಂಡಿಕೊಳ್ಳಿ. ಹುಳಿ ಉಪ್ಪು ನೋಡ್ಕೊಳ್ಳಿ, ನಿಮಗೆ ಬೇಕಾದಷ್ಟು ಹಾಕಿಕೊಳ್ಳಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಕುದಿ ಬರ್ತಾ ಉಂಟು. ಈಗ ಇದು ಕುದಿ ಬಂದಿದೆ, ಆಗಿದೆ. ಇದು ಪರಿಮಳ ಬರ್ತಾ ಉಂಟು. ಅದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತೇನೆ. ಇದು ನೀರು ದೋಸೆ, ಚಪಾತಿ, ಪರೋಟ ಇದಕ್ಕೆಲ್ಲ ಸೂಪರ್ ಆಗಿರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನೊಂದ್ಸಲ ಅಲ್ಲಿಗೆ ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ, ಫೈನಲ್ ಆಗಿ ನಮ್ಮ ಚಿಕನ್ ಗೀ ರೋಸ್ಟ್ ಈ ಥರ ಬಂದಿದೆ. ತುಪ್ಪದ ಪರಿಮಳ ಬರ್ತಾ ಉಂಟು. ಈಗ ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕಿಕೊಳ್ತೇನೆ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳು. ಈಗ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ.